ನಮ್ಮ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಎಂಟ್ರಿ ತಗೊಂತಿದೆ KSR ಬೆಂಗಳೂರಿನ ಪ್ಲಾಟ್ಫಾರ್ಮ್ ನಂಬರ್ 8ಗೆ. ರುದ್ರಭಾಯ್ ಗೊತ್ತಾಯ್ತಾ? ಇಲ್ಲ, ನನಗೆ ಗೊತ್ತೇ ಆಗಲಿಲ್ಲ. ನಾನು ಅನ್ಕೊಂಡೆ ಇದು ಕುದ್ದಿಲ್ಲ ರೈಸು ಅಂತ. ನಮ್ಮ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ರೀಚ್ ಆಗಿಬಿಟ್ಟಿದೆ ಹುಬ್ಬಳ್ಳಿ ಜಂಕ್ಷನ್ಗೆ. ಸದ್ಯಕ್ಕೆ ನಮ್ಮ ಝೊಮ್ಯಾಟೊ ಆರ್ಡರ್ ಬಂದ್ಬಿಟ್ಟಿದೆ. ಝೊಮ್ಯಾಟೊ ಆರ್ಡರ್ ಕಲೆಕ್ಟ್ ಮಾಡೋಣ. ಏತಂಬರಿ ಏನೇನೈತಿ, ಫುಲ್ ಮೀಲ್ಸ್ ಐತಿ. ಇಲ್ಲಿ ಅಲಸಂದೆ ಕಾಳು ಪಲ್ಯ ಐತಿ, ಇಲ್ಲಿ ಹೀರಿಕಾಯಿ ಪಲ್ಯ, ಇದು ಶೇಂಗಾದ ಹಿಂಡಿ, ಇದೆಲ್ಲ ಸಲಾಡ್ ಐತಿ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸದ್ಯಕ್ಕೆ ನಾನು ತಿರ್ಗಾ ಬಂದುಬಿಟ್ಟಿದ್ದೀನಿ ನಮ್ಮ ಬೆಂಗಳೂರು KSR ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ, ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ. ಸೊ ಇವತ್ತು ನಾನು ಜರ್ನಿ ತೊಗೊಂಬಂದಿರೋದು ಉದಯ್ಪುರ್ ಜರ್ನಿ. ಬೆಂಗಳೂರಿಂದ ಉದಯ್ಪುರ್ಗೆ ನಾನು ಹೋಗ್ತಿರೋದು ಪ್ಯಾಲೇಸ್ ಕ್ವೀನ್ ಹಮ್ಸಫರ್ದಲ್ಲಿ. ಸೊ ಈ ಟ್ರೈನ್ ಸ್ಟಾರ್ಟ್ ಆಗೋದು ಮೈಸೂರು ಜಂಕ್ಷನಿಂದ. ಬಟ್ ನಾನು ಮೈಸೂರು ಜಂಕ್ಷನಿಂದ ಈ ಟ್ರೈನ್ ಹಿಡಿತಿಲ್ಲ, ಯಾಕಂದರೆ ನಮ್ಮ ಮನೆ ಇಲ್ಲೇ ಮತ್ತು ನಂಗೆ ಸ್ವಲ್ಪ ಕೆಲಸ ಇತ್ತು. ಅದಕ್ಕೆ ನಮ್ಮ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ. ಸೊ ಅವರು ಮೈಸೂರಿಂದ ಟ್ರೈನ್ ಹಿಡ್ಕೊಂಡು ಬರ್ತಿದ್ದಾರೆ. ಇನ್ನೊಬ್ಬರು ಫ್ರೆಂಡ್ ಯಾರಂದರೆ ನಿಮಗೆ ಗೊತ್ತಿರ್ಬೋದು, RCD ಇನ್ಸೈಡ್ ಹಿಟ್ ಬ್ರೋ ಅವರು. ಸೊ ಅವರು ಮೈಸೂರಿಂದ ಬರ್ತಿದ್ದಾರೆ, ನಾನು KSR ಬೆಂಗಳೂರಿಂದ ಹೋಗ್ತಿದ್ದೀನಿ. ಸೊ ನಾವು ಜೊತೆಯಲ್ಲೇ ಟ್ರಾವೆಲ್ ಮಾಡೋದು. ಸೊ ಸದ್ಯಕ್ಕೆ ನಮ್ಮ ಟ್ರೈನ್ ಔಟರಲ್ಲಿದೆ, ಬಟ್ ಇನ್ನೂ ಪ್ಲ್ಯಾಟ್ಫಾರ್ಮ್ಗೆ ಹಾಕಿಲ್ಲ. ಪ್ಲ್ಯಾಟ್ಫಾರ್ಮಿಗೆ ಬರಲಿ, ಅದಾದ್ಮೇಲೆ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಮೈಸೂರಿಂದ ಎಷ್ಟು ಗಂಟೆಗೆ ಹೊರಟತ್ತೆ, KSRಯಿಂದ ಅಂತೂ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ಮೈಸೂರಿಂದ ಎಷ್ಟು ಗಂಟೆಗೆ ಹೊರಟತ್ತೆ ಮತ್ತು ಮೈಸೂರಿಂದ KSR ಬೆಂಗಳೂರುವರೆಗೂ ಬರೋವರೆಗೂ ಲೈಕ್ ಏನೆಲ್ಲ ಸ್ಟೇಷನ್, ಯಾವೆಲ್ಲ ಸ್ಟೇಷನ್ ಸೆಂಟ್ರಲ್ ಬರುತ್ತೆ ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಬಟ್ ಫಸ್ಟು ನಮ್ಮ ಟ್ರೈನ್ ಬರಲಿ ಸ್ಟೇಷನ್ಗೆ. ಸೊ ನಾನಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 8ಗೆ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 9 ಹತ್ರ ನೀವು ನೋಡ್ಬೋದು. ಸೊ ತಾಲೂಗುಪ್ಪದಿಂದ KSR ಸಿಟಿ ಬೆಂಗಳೂರು ಟ್ರೈನ್ ಬಂತು. ಸೊ ಇಲ್ಲಿಂದ ಇದು KSR ಬೆಂಗಳೂರಿಂದ ಮೈಸೂರು ಜಂಕ್ಷನ್ಗೆ ಹೋಗುತ್ತೆ. ಸೊ ತಿರ್ಗಾ ಮೈಸೂರು ಜಂಕ್ಷನಿಂದ KSR ಬೆಂಗಳೂರಿಗೆ ಬರುತ್ತೆ. ಅಲ್ಲಿಂದ ಹಾಗೆ ತಿರ್ಗಾ ಧಾರವಾಡ ಟ್ರೈನಾಗಿ ಇಲ್ಲಿಂದ ಧಾರವಾಡ ಇಂಟರ್ಸಿಟಿಗೆ ಹೋಗುತ್ತೆ. ಸೊ ಇನ್ನೂ ಎಲ್ಲರೂ ವೆಯ್ಟಿಂಗ್ ಮಾಡ್ತಿದ್ದಾರೆ, ನೋಡೋಣ ಎಷ್ಟು ಗಂಟೆಗೆ ನಮ್ಮ ಟ್ರೈನ್ ಬರುತ್ತೆ. ಟೈಮಿಂಗ್ ಇರೋದು 12:10, ಇನ್ನೂ ಟೈಮ್ ಇದೆ. ಬಟ್ ಔಟ್ರಲ್ಲಿ ಬಂದು ನಿಲ್ಲಿಸ್ಬಿಟ್ಟಿದ್ದಾನೆ. ಆ್ಯಕ್ಚುಲಿ ರುದ್ರಾಬಾಯಿ ಹೇಳಿದ್ರು, RCD ಇನ್ಸೈಡ್ ಬೈ ಅವರು, ಔಟ್ರಲ್ಲಿ ಬಂದು ನಮ್ಮ ಟ್ರೈನ್ ನಿಂತಿದೆ. ನಮ್ಮ ಪ್ಯಾಲೇಸ್ ಕ್ವೀನ್ ಹಮ್ಸಫರು ಎಂಟ್ರಿ ತೊಗೊತಿದೆ KSR ಬೆಂಗಳೂರಿನ ಪ್ಲ್ಯಾಟ್ಫಾರ್ಮ್ ನಂಬರ್ 8ಗೆ. WDP 4 ಇಂಜಿನು. ನಂಬರ್ 19,668 19668 ಬಂದಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 8ಗೆ. ಆ್ಯಕ್ಚುಲಿ ಕೋಚ್ ಪೊಸಿಷನ್ ತೋರಿಸಿಲ್ಲ ಡಿಸ್ಪ್ಲೇ ಬೋರ್ಡಲ್ಲಿ. ಸೊ ನಾನು ಫುಲ್ ಹಿಂದೆ ಇದೆ, ನನ್ನ ಕೋಚ್ ಫುಲ್ ಮುಂದೆ ಹೋಗ್ಬಿಟ್ಟಿದೆ. ಫಸ್ಟು ಹೋಗೋಣ ಕೋಚ್ ಹತ್ರ ಗುರು. ನಮ್ಮ ಕೋಚು B13, ನಾನು B1 ಹತ್ರ ಇದೆ. ನಡ್ಕೊಂಡು ಅಲ್ಲಿಂದ ಬಂದೆ ಗುರು ಫುಲ್ ಸ್ಟಾರ್ಟಿಂಗ್ಗೆ. ಹೋಗೋಣ ಒಳಗಡೆ, ಬ್ಯಾಗ್ ಸಿಕ್ಕೋಣ, ಆಮೇಲೆ ಮಾತಾಡೋಣ. ಈ ಟ್ರೈನ್ ಹೇಳಿದ್ನಲ್ಲ, ನಾನೊಂದು ತಪ್ಪು ಮಾಡಿಬಿಟ್ಟೆ. ಆ್ಯಕ್ಚುಲಿ ಇದು ಸಿದ್ಧಗಂಗಾ ಎಕ್ಸ್ಪ್ರೆಸ್ಸು, ಇದು ಮೈಸೂರಿಗೆ ಹೋಗ್ತಿಲ್ಲ, ಇದು ಧಾರವಾಡಗೆ ಹೋಗ್ತಿದೆ. ಇದು ನಾವು ಡಿಪಾರ್ಟ್ ಆಗಿದ್ದೀವಿ KSR ಬೆಂಗಳೂರು ರೈಲ್ವೆ ಸ್ಟೇಷನಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ 8ಇಂದ. ಆ್ಯಕ್ಚುಲಿ ಡಿಲೇ ಡಿಪಾರ್ಚರ್ ಇದೆ, 12:30ಗೆ ಡಿಪಾರ್ಟ್ ಆಗ್ತಿದೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಮೂವ್ ಮಾಡಿ ಸ್ಟಾಪ್ ಮಾಡಿಬಿಟ್ಟಿತ್ತು. ಸೊ 12:30ಗೆ ಡಿಪಾರ್ಚರು. ಬರೋ ಟೈಮ್ ಇದ್ದಿದ್ದು 12:10ಗೆ, ಡಿಪಾರ್ಚರ್ 12:15, ಬಟ್ ಬಂದಿದ್ದು 12:16ಗೆ, ಡಿಪಾರ್ಚರ್ 12:30ಗೆ. ತೋರಿಸ್ದಂಗೆ ನಾವು ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ KSR ಬೆಂಗಳೂರು ರೈಲ್ವೆ ಸ್ಟೇಷನಿಂದ. ಸರಿ, ಮತ್ತು ಮಾತಾಡೋಣ. ಈ ಟ್ರೈನು ಸ್ಟಾರ್ಟ್ ಆಗೋದು ಮೈಸೂರಿಂದ, ನಿಮಗೆ ಮೊದಲೇ ನಾನು ಹೇಳಿದೆ. ಸೊ ಮೈಸೂರಿಂದ ಇದು ಸ್ಟಾರ್ಟ್ ಆಗೋದು ಬೆಳಗ್ಗೆ 10 ಗಂಟೆಗೆ 10 AM ಮತ್ತು ಅದಾದಮೇಲೆ ಡೈರೆಕ್ಟ್ ಸ್ಟಾಪ್ ಬಂದು ಮಂಡ್ಯ ನಮ್ಮದು. ಸೊ ಮಂಡ್ಯ ಬರೋ ಟೈಮು 10:34, ಅಲ್ಲಿಂದ ಡಿಪಾರ್ಟ್ ಆಗೋದು 10:35ಗೆ, 1 ಮಿನಿಟ್ ಸ್ಟಾಪು. ಅದಾದಮೇಲೆ ಡೈರೆಕ್ಟ್ ನಮ್ಮ KSR ಬೆಂಗಳೂರು ರೈಲ್ವೆ ಸ್ಟೇಷನು. ಇಲ್ಲಿದ್ದು ಬರೋದು ಆಲ್ರೆಡಿ ಟೈಮ್ ಹೇಳಿದ್ದೀನಿ, 12:10ಗೆ ಬರುತ್ತೆ, 12:15 ಡಿಪಾರ್ಟ್ ಆಗಿಬಿಡುತ್ತೆ ಇಲ್ಲಿಂದ. ಇನ್ನು ನಾವು ಸದ್ಯಕ್ಕೆ ಯಶವಂತಪುರ ರೈಲ್ವೆ ಸ್ಟೇಷನ್, ಯಶವಂತಪುರ ಜಂಕ್ಷನ್ನ ಸ್ಕಿಪ್ ಹೊಡಿತಿದ್ದೀವಿ. ಸೊ ನೀವು ನೋಡ್ಬೋದು ಯಶವಂತಪುರ ರೈಲ್ವೆ ಸ್ಟೇಷನು ಫುಲ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಗುರು.
ನೋಡ್ಬೋದು ಯಶವಂತಪುರ ಜಂಕ್ಷನ್ ಆದಮೇಲೆ ನಾವು ಹೋಗ್ತೀವಿ ಲೆಫ್ಟ್ಗೆ ಚಿಕ್ಕಬಾನ್ವಾರ ಲೈನ್ಗೆ, ರೈಟದ್ದು ಬಂದು ನಮ್ಮದು ಯಲಹಂಕ ಲೈನ್ ಹೋಗ್ಬಿಟ್ಟಿದೆ ಆ ಕಡೆ. ನೋಡ್ಬೋದು ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ನಮ್ಮ KSR ಬೆಂಗಳೂರಿಂದ ಸಂಪಿಗೆ ರೋಡ್ವರೆಗೂ ಇನ್ ಪ್ರಾಸೆಸ್ ಇದೆ. ಸದ್ಯಕ್ಕೆ ನಾವು ತೊಗೊಂಡ್ಬಿಟ್ಟಿದ್ದೀರಿ ವೆಜ್ ಬಿರಿಯಾನಿ, ವೆಜ್ ಪಲಾವ್, ನೀವೇನಾದರೂ ಹೇಳ್ಬೋದು. ಅದ್ರ ಜೊತೆ ನಮಗೆ ಪಿಕ್ಕಲ್ ಕೊಟ್ಟಿದ್ದಾರೆ ಮತ್ತು ಸ್ಪೂನು. ಆ್ಯಕ್ಚುಲಿ ಮಧ್ಯಾಹ್ನ ಆಯ್ತಲ್ಲ, ಸೊ ಊಟ ಮಾಡೋಣ, ಟೇಸ್ಟ್ ಮಾಡಾದ್ಮೇಲೆ ನಿಮ್ಗೆ ಹೇಳೋಣ ಹೆಂಗಿದೆ ಅಂತ. ಅದಕ್ಕೆ ನಾನು ಆ್ಯಕ್ಚುಲಿ ಬೈಟ್ ತೊಗೊಂಡೆ, ನಿಮ್ಮ ಮುಂದೆ ಇನ್ನೊಂದು ಬೈಟ್ ತೊಗೊತೀನಿ. ಸೊ ಇದೆಯಲ್ಲ, ಇದು ವೆಜ್ ಬಿರಿಯಾನಿ ವೆಜ್ ಪಲಾವ್ ಅಲ್ಲ ಗುರು, ಇದು ಖಿಚಡಿ. ನಮ್ಮ ನಾರ್ತ್ ಇಂಡಿಯಲ್ಲಿ ಖಿಚಡಿ ಹೇಳ್ತಾರೆ, ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಅದು ಕ್ಲಿಯರ್ಲಿ 90 ರೂಪಾಯಿಗೆ ಇದು ಓದ್ತಿಲ್ಲ, ಏನೋ 50 ರೂಪೀಸ್ ತೊಗೊತಿದ್ರೆ ಇದಕ್ಕೆ ಓದ್ತಿ ಇರ್ತಿತ್ತು. ನಾನು ಯಾಕಂದರೆ UPಯಿಂದ ನನಗೆ ಈಸಿಯಾಗಿ ಗೊತ್ತಾಯಿತು. ನಮ್ಮ ರುದ್ರಾಬಾಯಿ ಗೊತ್ತಾಯ್ತಾ? ಇಲ್ಲ, ನನಗೆ ಗೊತ್ತಾಗಲಿಲ್ಲ. ನಾನು ಅಂದ್ಕೊಂಡೆ ಇದು ಕುದ್ದಿಲ್ಲ ರೈಸು ಅಂತ. ಬಟ್ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ಅದು ಖಿಚಡಿ ಅಂತ. ಪರವಾಗಿಲ್ಲ, ಬಟ್ ಟೇಸ್ಟ್ ಓಕೆ ಆಗಿದೆ. ಖಿಚಡಿ ಟೇಸ್ಟು ತಿನ್ನೋಣ. 50 ರೂಪಾಯಿ ಪ್ಲೇಟ್ನ 590 ರೂಪಾಯಿ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಇವಾಗ ಅರಸೀಕೆರೆ ಇಲ್ಲ, ನಮ್ಮದು ಸ್ಟಾಪು ದಾವಣಗೆರೆ, ಅಲ್ಲೇನಾದರೂ ಆರ್ಡ್ರ್ ಮಾಡೋಣ. ನೀವು ನೋಡಿದ್ರಿ ತುಮಕೂರು ಸ್ಟೇಷನ್ ಇವಾಗ ಸ್ಕಿಪ್ ಆಯಿತು. ಹಿಂಗೆ ಎಲ್ಲ ಮೇಜರ್ ಸ್ಟೇಷನ್ ಸ್ಕಿಪ್ ಹೊಡಿತೀವಿ. ನೆಕ್ಸ್ಟ್ ಸ್ಟಾಪ್ ಬಂದು ಡೈರೆಕ್ಟ್ ಬಂದು ನಮ್ಮದು ದಾವಣಗೆರೆ, ಅದಾದಮೇಲೆ ಡೈರೆಕ್ಟ್ ನಮ್ಮದು ಹುಬ್ಳಿ, ಅದಾದಮೇಲೆ ಬೆಳಗಾವಿ, ಹಂಗೆ ರೂಟ್ ಕಂಟಿನ್ಯೂ ಆಗುತ್ತೆ, ನಿಮ್ಗೆ ಹೇಳ್ತೀನಿ. ಇವಾಗ ನೆಕ್ಸ್ಟ್ ದಾವಣಗೆರೆ, ಅದ್ರ ಸೆಂಟ್ರಲ್ಲಿ ನಮ್ಮದು ಅರಸೀಕೆರೆ ಸ್ಟೇಷನ್ ಸ್ಕಿಪ್ ಇದೆ. ಸೊ ಅದು ನಿಮಗೆ ತೋರಿಸ್ಬೇಕು ಸ್ಕಿಪ್ಪು ಎಂಥ ಫಾಸ್ಟಾಗಿ ಸ್ಕಿಪ್ ಹೊಡೆಯುತ್ತೆ ಅಂತ. ನಮ್ಮ ಟ್ರೈನು ಸದ್ಯಕ್ಕೆ ಅರಸೀಕೆರೆ ಸ್ಟೇಷನ್ನ ಅಪ್ರೋಚ್ ಹೊಡಿತಿದೆ. ಆ್ಯಕ್ಚುಲಿ ಬಂದು ಸ್ಲೋ ಆಗಿಬಿಟ್ಟಿದೆ ಔಟರಲ್ಲಿ, ಲೈಕ್ ಅರಸೀಕೆರೆ ಸ್ಟೇಷನ್ ಅಪ್ರೋಚ್ ಆಗುವಾಗ. ನಿಲ್ಲಿಸ್ತಾನೋ ಏನು ಮಾಡ್ತಾನಂತ ನನಗಂತೂ ಐಡಿಯಾ ಇಲ್ಲ, ನೋಡೋಣ. ಪ್ಲ್ಯಾಟ್ಫಾರ್ಮ್ ಹತ್ತು ಕಡೆ ಬಂದಿದೆ. ಸೊ ಇಲ್ಲಿ ನೋಡ್ಬೋದು ಅರಸೀಕೆರೆ ಜಂಕ್ಷನ್. ಅರಸೀಕೆರೆಯಲ್ಲಿ ನಮ್ಮ ಸ್ಟಾಪ್ ಇದ್ದಿಲ್ಲ ಅರಸೀಕೆರೆ ಜಂಕ್ಷನಲ್ಲಿ, ಬಟ್ ಅರಸೀಕೆರೆ ಜಂಕ್ಷನಲ್ಲಿ ಸ್ಟಾಪ್ ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಇದು ಟೆಕ್ನಿಕಲ್ ಸ್ಟಾಪ್ ಅಂತೆ. ನನಗೆ ಇವಾಗ ರುದ್ರಾಬಾಯಿ ಹೇಳಿದ್ರು. ಸೊ ಅವ್ರು ಹೇಳಿದ್ರು ಇಲ್ಲಿ ಕ್ರೂ ಚೇಂಜ್ ಆಗ್ತಾರಂತ. ಸೊ ಇಲ್ಲಿಂದ ಮೈಸೂರು ಡಿವಿಷನ್ ಸ್ಟಾರ್ಟ್ ಅಲ್ವಾ, ಸೊ ಮೈಸೂರು ಡಿವಿಷನ್ ಕ್ರೂ ಇಲ್ಲಿ ಬರ್ತಾರೆ, SBC ಡಿವಿಷನ್ ಕ್ರೂ ಇಲ್ಲಿ ಅಷ್ಟೇ ಎಂಡ್ ಆಗ್ತಾರೆ. ಸೊ ಜಂಕ್ಷನ್ ಏನಕ್ಕಂದರೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿಂದ ಒಂದು ಲೈನು ನಮ್ಮ ಮೈಸೂರು ಕಡೆ ಹೋಗಿದೆ, ಹುಬ್ಳಿ ಬೆಂಗಳೂರು ಮೇನ್ ಲೈನಲ್ಲಿ. ಇದು ನಾವು ಅರಸೀಕೆರೆ ಜಂಕ್ಷನಿಂದ ಹೊರಟ್ಬಿಟ್ಟಿದ್ದೀವಿ. ಸೊ ಕ್ರೂ ಎಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ. SBC ಕ್ರೂ ಚೇಂಜ್ ಟು ಮೈಸೂರು ಡಿವಿಷನ್ ಕ್ರೂ. ಸೊ ಅವರು ಹುಬ್ಳಿವರೆಗೂ ಇವಾಗ ತೊಗೊಂಡೋಗ್ತಾರೆ. ಸೊ ಅಲ್ಲಿಂದ ತಿರ್ಗಾ ಕ್ರೂ ಚೇಂಜ್ ಆಗುತ್ತೆ. ಮತ್ತು ಇವಾಗ ಇನ್ನೊಂದು ವಂದೇ ಭಾರತ್ ಕ್ರಾಸಿಂಗ್ ಇದೆ, ನಮ್ಮ ಧಾರವಾಡ ಬೆಂಗಳೂರು ವಂದೇ ಭಾರತ್ ಕ್ರಾಸಿಂಗು, ಅದು ನಿಮಗೆ ತೋರಿಸ್ಬೇಕು ನಾನು ಇವಾಗ. ಮತ್ತು ಇನ್ನೊಂದು ಹೇಳಕ್ಕೆ ಹೋದರೆ, ನಾನೇನಾದರೂ ಪ್ರೊನೌನ್ಸಿಯೇಷನು ವರ್ಡ್ಸಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿಬಿಟ್ರೆ ನನಗೆ ಕ್ಷಮಿಸ್ಬಿಡಿ. ಆ್ಯಕ್ಚುಲಿ ನಾನೊಬ್ಬ UP ಹುಡುಗ, UPಯಿಂದ ಒಂದು ಕರ್ನಾಟಕದಲ್ಲಿ ಇದ್ದು ಕನ್ನಡ ಕಲ್ತು ನಿಮಗೆ ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಸೊ ನನಗೆ ಗೊತ್ತು ನಾನು ಯಾವುದೋ ಪದ ಮತ್ತು ಶಬ್ದದಲ್ಲಿ ಮಿಸ್ಟೇಕ್ ಮಾಡ್ತೀನಿ. ಯಾಕಂದರೆ ನನಗೆ ಲಾ ಸ್ವಲ್ಪ ಚೇಂಜಸ್, ನನಗೆ ಟಂಗ್ ಟ್ವಿಸ್ಟ್ ಆಗೋಲ್ಲ. ಸೊ ಅದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಸೊ ಪ್ಲೀಸ್ ಕ್ಷಮಿಸ್ಬಿಡಿ. ಇಲ್ಲಿ ನಾವು ಸ್ಕಿಪ್ ಹೊಡಿತೀವಿ ಬೀರೂರು ಜಂಕ್ಷನ್ನ. ಸೊ ಬೀರೂರು ಜಂಕ್ಷನ್ ಏನಕ್ಕೆ ಅಂತಾರೆ, ಇಲ್ಲಿಂದ ಒಂದು ಲೈನು ಶಿವಮೊಗ್ಗ ಟೌನ್ ಹೋಗಿದೆ. ಸೊ ಶಿವಮೊಗ್ಗ ಟೌನು ಮತ್ತು ಬೀರೂರು ಜಂಕ್ಷನಿಂದ ಯಾರು ನೋಡ್ತಿದ್ದೀರಾ ಕಮೆಂಟ್ ಮಾಡೋದು ಮಾತ್ರ ಮಾಡಿಬೇಡಿ.
ಸದ್ಯಕ್ಕೆ ನಾವು ಸಮೋಸ ತೊಗೊಂಡಿದ್ದೀವಿ. 2 ಸಮೋಸ 30 ರೂಪಾಯಿ, ಒಂದು ಬಂದು 15 ರೂಪಾಯಿ. ಸೊ ಜೋಡಿಯಲ್ಲೇ ಕೊಡೋದು ಅವರು, 1 ಪ್ಲೇಟ್ ಅಂದರೆ 30, ಸಿಂಗಲ್ ಕೊಡೋಲ್ಲ ಅಂತೆ. ಸೊ ಸದ್ಯಕ್ಕೆ ನನಗೆ ಸಮೋಸ ಅಂದರೆ ತುಂಬ ಪ್ರೀತಿ. ಯಾಕಂದರೆ UP ಬಿಹಾರಲ್ಲೆಲ್ಲ ಸಮೋಸ ಅಂದರೆ ನಾನು ಬಿಡೋದೇ ಇಲ್ಲ ಗುರು. ಸಮೋಸ ಛೋಲ ಇರುತ್ತೆ, ಅದೆಲ್ಲ ಏನೇನೋ ವೆರೈಟಿ ಇರುತ್ತೆ. ಅದೆಲ್ಲ ಯೋಚನೆ ಮಾಡಿ ನನ್ನ ಬಾಯಲ್ಲಿ ನೀರು ಬರ್ತಿದೆ. ಇದು ತಿಂದುಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀನಿ ಹೆಂಗಿದೆ ಅಂತ. ಇದು ನಾನು 1 ಬೈಟ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ ಸಮೋಸ. ಇದು ಆ್ಯಕ್ಚುಲಿ ಬಿಸಿ ಇಲ್ಲ ಗುರು, ಸೊ ಅದಕ್ಕೆ ಮಜಾ ಬರ್ತಿಲ್ಲ. ಅದು ಒಂದು ಡೈಲಾಗ್ ಇದೆಯಲ್ಲ, ಮೋದಿಜಿದು ಯಾರ್ದೋ ಇದೆ, ಮಜಾ ನಹಿ ಯಾರ. ಸೊ ಸೇಮ್ ನಂದು ಅಷ್ಟೇ. ಫೀಲಿಂಗ್ಸ್ ಪರವಾಗಿಲ್ಲ, ಬಟ್ ಬಿಸಿ ಇಲ್ಲ, ಅದಕ್ಕೆ ಅಷ್ಟೊಂದು ಮಜಾ ಬರ್ತಿಲ್ಲ. ನಾವೀಗ ರೀಚ್ ಆಗಿಬಿಟ್ಟಿದ್ದೀವಿ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ಬರೋ ಟೈಮು 4:40, ನಾವು ಬಂದಿದ್ದೀರಿ ಅರೌಂಡ್ 4:50, 4:53ಗೆ. ನಾನು ಸ್ವಲ್ಪ ಕೆಲಸ ಮಾಡ್ತಿದ್ದೆ, ಅದಕ್ಕೆ ನಂಗೆ ಟೈಮಿಂಗ್ ಅಷ್ಟೊಂದು ನೋಡೋಕ್ಕಾಗಲಿಲ್ಲ. ಸೊ DVG ಸ್ಟೇಷನ್ ಕೋಡು ದಾವಣಗೆರೆಯಲ್ಲಿ ಫೇಮಸ್ ಏನು ಗುರು, ದಾವಣಗೆರೆ ಬೆಣ್ಣೆ ದೋಸೆ. ಇಲ್ಲಿ 2 ನಿಮಿಷ ಸ್ಟಾಪು, 4:40ಗೆ ಬರುತ್ತೆ, 4:42 ಇಲ್ಲಿಂದ ಹೊರಟ್ಬಿಡುತ್ತೆ. ಈಗ ನಾವು ಹೊರಟ್ಬಿಟ್ಟಿದ್ದೀವಿ ದಾವಣಗೆರೆ ರೈಲ್ವೆ ಸ್ಟೇಷನಿಂದ. ನಮ್ಮ ಟ್ರೈನ್ ಬಂದಿದ್ದು ಪ್ಲ್ಯಾಟ್ಫಾರ್ಮ್ ನಂಬರ್ 1ಅಲ್ಲಿ. ಮತ್ತು ನಮ್ಮ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ಗೆ ಏನು ಪ್ರಯಾರಿಟಿ ಗೊತ್ತಾ, ಡೈರೆಕ್ಟ್ KSR ಬೆಂಗಳೂರಿಂದ ಸ್ಟಾರ್ಟ್ ಆದರೆ ಸ್ಟಾಪ್ ಕೊಡೋದು ಡೈರೆಕ್ಟ್ ದಾವಣಗೆರೆಗೆ. ಅರಸೀಕೆರೆಯಲ್ಲಿ ಒಂದು ಟೆಕ್ನಿಕಲ್ ಸ್ಟಾಪ್ ಕೊಡುತ್ತೆ, ಅದು ಸೆಕೆಂಡರಿ. ಬಟ್ ಡೈರೆಕ್ಟ್ KSR ಬೆಂಗಳೂರು ಕಮರ್ಷಿಯಲ್ ಸ್ಟಾಪು ನೆಕ್ಸ್ಟು ದಾವಣಗೆರೆ. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ಅಪ್ರೋಚ್ ಹೊಡಿತಿದೆ ಹುಬ್ಬಳ್ಳಿ ಜಂಕ್ಷನ್ಗೆ. ಸೊ ನೀವು ನೋಡ್ಬೋದು, ನಾವು ಇನ್ನೂ ಅರೈವಿಂಗ್ ಹೊಡಿತಾ ಇದ್ದೀವಿ. ಈ ಸೈಡ್ ಈ ನಮ್ಮ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ರೀಚ್ ಆಗಿಬಿಟ್ಟಿದೆ ಹುಬ್ಬಳ್ಳಿ ಜಂಕ್ಷನ್ಗೆ. ಸ್ಟೇಷನ್ ಕೋಡ್ UBL. ಇಲ್ಲಿ ಬರೋ ಟೈಮ್ ಇತ್ತು 8:10ಗೆ, ನಾವು ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 7:30ಗೆ. ಯಾವುದೋ ಟ್ರೈನ್ ಹಾರ್ನ್ ಹೊಡಿದಿದೆ, 7:30ಗೆ ಬಂದಿದ್ದೀವಿ. ಸೊ 40 ಮಿನಿಟ್ಸ್ ಬಿಫೋರ್ ಬಂದಿದ್ದೀವಿ ಈ ಸ್ಟೇಷನ್ಗೆ.
ಬಟ್ ಔಟರಲ್ಲೇ ಆಲ್ರೆಡಿ ಬಂದ್ಬಿಟ್ಟು ನಾವು ನಿಂತ್ಕೊಂಡ್ಬಿಟ್ಟಿದ್ರಿ ಅಪ್ರಾಕ್ಸಿಮೇಟ್ಲಿ 1 hour ಬಿಫೋರ್ 1.5 hour ಬಿಫೋರ್ ಹುಬ್ಬಳ್ಳಿ ಜಂಕ್ಷನ್ ಟೈಮಿಂಗ್ಗೆ ಅಲ್ಲಿ ನಿಲ್ಲಿಸ್ಬಿಟ್ಟು ಸ್ಲೋಲಿ ಯಾಕೆ ಬರ್ತಿದ್ದ. ಪರವಾಗಿಲ್ಲ, ಇಲ್ಲಿ ಆರಾಮಾಗಿ ಇಲ್ಲೂ ಜನ ಆ್ಯಕ್ಚುಲಿ 10 ಇದ್ದಾರೆ. ಬಟ್ ನಮ್ಮ ಮುಂದೆ ಕೋಚ್ ಎಲ್ಲ ಆಲ್ರೆಡಿ ಫಿಲ್ ಆಗಿತ್ತು, ಹಿಂದೆ ಖಾಲಿ ಇತ್ತು. ಸೊ ಹಿಂದೆ ಅವರು ಹತ್ತಿದ್ದಾರೆ. ನಿಮಗೆ ಆಲ್ರೆಡಿ ಒಂದು ವಂದೇ ಭಾರತ್ ಕ್ರಾಸಿಂಗ್ ತೋರಿಸಿದೆ, ಧಾರವಾಡ ಬೆಂಗಳೂರು ವಂದೇ ಭಾರತು. ಇವಾಗ ಇನ್ನೊಂದು ವಂದೇ ಭಾರತ್ ಕ್ರಾಸಿಂಗ್ ಇದೆ, ಅದು ಒಂದು ನಮ್ಮ ಹುಬ್ಬಳ್ಳಿ ಪುಣೆ ವಂದೇ ಭಾರತ್, ಪುಣೆಯಿಂದ ಬರ್ತಿದೆ. ಸೊ ಪುಣೆ ಹುಬ್ಬಳ್ಳಿ ವಂದೇ ಭಾರತು ಇಲ್ಲಿ ನೀವು ನೋಡ್ಬೋದು. ಇಲ್ಲಿರೋದು ಹುಬ್ಬಳ್ಳಿ ಟು MGR ಸೆಂಟ್ರಲ್ಲು ಎಕ್ಸ್ಪ್ರೆಸ್ ಗಾಡಿ, LHB ಅದು. ಸೊ ICF ಅಲ್ಲ. ನಾನು ಏನು ಹೇಳ್ತಿದ್ದೀನಿ ಗೊತ್ತಾಗ್ತಿಲ್ಲ ಗುರು, ಸಮೀಶ್ ಬಿಡಿ. ಸ್ವಲ್ಪ ಫಂಬಲ್ನೆಸ್ ಆಗ್ತಿದೆ, ಯಾಕಂದರೆ ಕನ್ನಡಲ್ಲಿ ಇನ್ನೂ ಫ್ಲೂಯೆನ್ಸಿ ಬರ್ತಿದೆ. ನಾನು ಜಾಸ್ತಿ ಅಷ್ಟೊಂದು ಕನ್ನಡ ಮಾತಾಡ್ತಿದ್ದಿಲ್ಲ, ಹಿಂದಿಯೆಲ್ಲ ಜಾಸ್ತಿ ಮಾತಾಡ್ತಿದ್ದೆ. ಬ್ಲಾಗು ಹಿಂದಿಯಲ್ಲೇ ಮಾಡ್ತಿದ್ದೆ, ಬಟ್ ಕನ್ನಡದಲ್ಲಿ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕಾಗುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಂಟೆಂಟ್ ನಾನು ತೊಗೊಂಬರ್ತೀನಿ. ನಾವು ಊಟ ಇಲ್ಲಿ ಆರ್ಡ್ರ್ ಮಾಡಿದ್ದೀವಿ, ಝೊಮ್ಯಾಟೋಯಿಂದ ಆರ್ಡ್ರ್ ಮಾಡಿದ್ದೀವಿ. ಸ್ಟೇಷನಲ್ಲಿ ತಿಂತಿಲ್ಲ, ಯಾಕಂದರೆ ಮಧ್ಯಾಹ್ನ ಆ ಪುಲಾವ್ ಬಿರಿಯಾನಿ ಅಂದ್ಬಿಟ್ಟು ಕಿಚಡಿ ಕೊಟ್ಟನಲ್ಲ, ಸೊ ಅದರಿಂದನೇ ಸ್ವಲ್ಪ ಮೂಡ್ ಆಫ್ ಆಯಿತು. ಸೊ ಸದ್ಯಕ್ಕೆ ಸ್ಟೇಷನಿಂದ ತಿಂತಿಲ್ಲ, ಝೊಮ್ಯಾಟೋಯಿಂದನೇ ನಮ್ಮ ರುದ್ರಾಬಾಯಿ ಆರ್ಡ್ರ್ ಮಾಡಿದ್ದಾರೆ. ಅವ್ರ ಹತ್ರನ ಕೇಳೋಣ ಏನೆಲ್ಲ ಆರ್ಡ್ರ್ ಮಾಡಿದ್ದಾರೆ ಅಂತ. ಸೊ ಝೊಮ್ಯಾಟೊ ಡೆಲಿವರಿ ಇನ್ನೂ ಲೇಟ್ ನಮ್ಮದು, ಯಾಕಂದರೆ ಟ್ರೈನ್ ಬರೋ ಟೈಮು 8:10. ನಾವು ಲಘು ಬಂದಿದ್ದೀವಿ, ಯಾನಿ ಬೇಗ ಬಂದಿದ್ದೀವಿ. ಅದು ರುದ್ರಾಬಾಯಿ ಯಾವಾಗಲೂ ಲಘು ಯೂಸ್ ಮಾಡ್ತಾರಲ್ಲ, ಸೊ ಲಘು ಅಂತ ವರ್ಡ್ ಬಂದ್ಬಿಡ್ತು. ಬಟ್ ನಾವು ಹೇಳೋಕ್ಕೋದ್ರೆ ಬೇಗ ಬಂದಿದ್ದೀವಿ ಸ್ಟೇಷನ್ಗೆ. ಸೊ ನೋಡೋಣ, ಝೊಮ್ಯಾಟೊ ಡೆಲಿವರಿ ತೊಗೋಣ, ಟೇಸ್ಟ್ ನೋಡೋಣ ಹೆಂಗಿರುತ್ತೆ. ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಇದೆಯಲ್ಲ, ಇದರಲ್ಲಿ ನಿಮಗೆ ಬೆರಿ ಹಮ್ಸಫರ್ ರೇಕ್ ಸಿಗುತ್ತೆ. ಈ ಥರ ಕಲರಲ್ಲಿ ನಿಮ್ಗೆ ರೇಕ್ ಸಿಗುತ್ತೆ. ಮತ್ತು ಕ್ಯಾಂಟೀನ್ ಮಾತ್ರ LHB ಇರುತ್ತೆ, ಮತ್ತು ಒಂದು ಸ್ಲೀಪರ್ ಅಟ್ಯಾಚ್ ಮಾಡಿದ್ದಾರೆ, ಅದು LHB ಇರುತ್ತೆ. ಬೇರೆ ಎಲ್ಲ B3 ಕೋಚಸ್ಸು ಈ ಹಮ್ಸಫರ್ ರೇಕು. ಅದು ಒಂದು ಇದು ಅಡ್ವಾಂಟೇಜ್ ಈ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ದು. ಅಡ್ವಾಂಟೇಜ್ ಏನಕ್ಕೆ ಹೇಳಿದ್ರೆ ಅಂದರೆ, ನಮ್ಮ ರೈಲ್ ಫ್ಯಾನ್ಸು, ನಮ್ಮ ಜರ್ನಿ ಮಾಡೋರಿಗೆಲ್ಲ ಇದು ಇಷ್ಟ ಆಗುತ್ತೆ. ಆ ಹೆಸ್ರದ್ದು ರೇಕ್ ಇದ್ದರೆ ತುಂಬ ಇಷ್ಟ ಆಗುತ್ತೆ ಜನಗೆ. ಸೊ ಇದು ಹಮ್ಸಫರ್, ಇಲ್ಲಿ ನೋಡ್ಬೋದು ಹಮ್ಸಫರ್. ಸೊ ಇನ್ನೊಂದು ಮಂದಿ ಇಂಗ್ಲೀಷಲ್ಲಿ ನೋಡಿ ಹಮ್ಸಫರ್. ಸದ್ಯಕ್ಕೆ ನಮ್ಮ ಝೊಮ್ಯಾಟೊ ಆರ್ಡ್ರ್ ಬಂದುಬಿಟ್ಟಿದೆ. ಝೊಮ್ಯಾಟೊ ಆರ್ಡ್ರ್ ಕಲೆಕ್ಟ್ ಮಾಡೋಣ, ಅದಾದಮೇಲೆ ನಿಮಗೆ ರಿವ್ಯೂ ಕೊಡೋಣ ಊಟದು. ನೋಡಿದ್ರಾ, ಸ್ಟೇಷನ್ಗೆ ಝೊಮ್ಯಾಟೊ ಬಂದಿದೆ ಗುರು ಡೆಲಿವ್ರಿ ಮಾಡೋಕ್ಕೆ. ಇದು ಆರ್ಡರ್ ಕಲೆಕ್ಟ್ ಮಾಡಾಯಿತು. B13 ಕೋಚ್ ನಂಬರು, 23 ಸೀಟ್ ನಂಬರು. ಇದು ನಾವು ಬಂದುಬಿಟ್ಟಿದ್ದೀವಿ ನಮ್ಮ ಸೀಟ್ಗೆ. ಸೊ ಇಲ್ಲೆಲ್ಲ ನಮ್ಮ ರುದ್ರಾಬಾಯಿ ಅವರು ತೆಗಿತಿದ್ದಾರೆ ಎಲ್ಲ ಐಟಮ್ಸು. ನೋಡೋಣ ಹೆಂಗಿರುತ್ತೆ, ಟೇಸ್ಟ್ ಎಲ್ಲ ನೋಡೋಣ, ಎಲ್ಲ ರಿವ್ಯೂಸ್ ನಿಮ್ಗೆ ಕೊಡೋಣ. ಸೊ ಇದು ಸದ್ಯಕ್ಕೆ ನಾವು ಫುಲ್ ಪ್ಲೇಟಲ್ಲಿ ಹಾಕೊಂಡ್ಬಿಟ್ಟಿದ್ದೀವಿ ನಮ್ಮ ಊಟ, ಪಲ್ಯ ಎಲ್ಲ. ಇದು ಆ್ಯಕ್ಚುಲಿ 1 ಪ್ಲೇಟು. ಮತ್ತು ನಮ್ಮ ರುದ್ರಾಬಾಯಿ ಬಂದು ರೊಟ್ಟಿ ಎಕ್ಸ್ಟ್ರಾ ಆರ್ಡ್ರ್ ಮಾಡಿದ್ರು. ಸೊ ತಿನ್ನೋಣ, ನೋಡೋಣ ಹೆಂಗಿದೆ ಟೇಸ್ಟು. ಇದು ಉತ್ತರ ಕರ್ನಾಟಕ ಮೀಲ್ಸ್ ಅಂತೆ. ನಾನು ತಂಬರಿ ಏನೇನೈತಿ ಫುಲ್ ಮೀಲ್ಸ್ ಐತಿ. ಇಲ್ಲಿ ಅಲಸಂದಿ ಕಾಳು ಪಲ್ಯ ಐತಿ, ಇಲ್ಲಿ ಹೀರಿಕಾಯಿ ಪಲ್ಯ, ಇದು ಶೇಂಗಾದ ಹಿಂಡಿ, ಇದೆಲ್ಲ ಸಲಾಡ್ ಐತಿ. ಮತ್ತು ಇಲ್ಲಿ ನೋಡ್ರಿ ಇಲ್ಲೇ ಜುನುಕ್ ಐತಿ, ಮತ್ತು ಇದು ಹುಣಗುದ ಹೋಳಿಗೆ ಐತಿ, ಶೇಂಗಾ ಹೋಳಿಗೆ ಐತಿ, ಮತ್ತು ರೊಟ್ಟಿ ತರಿಸಿವಿ. ಅನ್ನ ಸಾಂಬಾರು ಅಂತೂ ಐತಿ. ಸೋನು ಬಾರಿಗೆ ಟ್ರೈ ಮಾಡ್ಸೋಣಂತ ಹೆಂಗೈತೆ ಅಂತೇಳಿ ಅವ್ರ ಟೇಸ್ಟ್ ಕೇಳ್ಸೋಣ, ಹೆಂಗೈತೆ ಅಂತೇಳಿ ಅವ್ರ ಕಡೆ ರಿವ್ಯೂ ಕೇಳೋಣ ಅಂತೇಳಿ. ಫಸ್ಟ್ ಟೈಮ್ ಟ್ರೈ ಮಾಡತ್ತಾರ, ಅವರೇ ಹೇಳ್ಬೇಕು. ಹೇಳ್ತಿರಿಲ್ರಿ? ಪಕ್ಕ ಫಸ್ಟ್ ಟೈಮ್ ಟ್ರೈ ಮಾಡೋಣ, ಹೇಳೋಣ ಹೆಂಗಿದೆ ಟೇಸ್ಟ್ ಎಲ್ಲ. ಫಸ್ಟ್ ಇದಕ್ಕೆ ನಾವಿನ್ನೂ ಡಿನ್ನರ್ ಮಾಡ್ತಾನೇ ಇದ್ದೀವಿ. ಬಟ್ ನಮ್ಮ ಡಿಪಾರ್ಚರ್ ಆಗಿಬಿಟ್ಟಿದೆ ಹುಬ್ಬಳ್ಳಿ ಜಂಕ್ಷನಿಂದ. ಆನ್ ಟೈಮು 8:20ಗೆ ಡಿಪಾರ್ಚರ್. ಊಟ ಮಾಡಿ ನೈಟ್ ಊಟ ಸಾಕಾದಾಗ ಅನಿಸ್ತಿದೆ. ಅದೇನು ಮೀಲ್ಸ್ ತರಿಸಿದ್ರು ರುದ್ರಾಬಾಯಿ, ನನಗೆ ಇವಾಗ ತಿಂದಾದ್ಮೇಲೆ ನಿದ್ದೆ ಬರ್ತಿದೆ. ಬಟ್ ಧಾರವಾಡ ಸ್ಕಿಪ್ ನಿಮ್ಗೆ ತೋರಿಸ್ಬೇಕು. ನಾರ್ತ್ ಕರ್ನಾಟಕ ಫೇಮಸ್ ಅಂತ ಹೇಳಿದ್ರು. ಸೊ ಟ್ರೈ ಮಾಡಿದೆ, ಸಕ್ಕತ್ತಾಗಿತ್ತು. ಏನಂತಾರೆ ಪಲ್ಯ ಹೆಸರೆಲ್ಲ ಗೊತ್ತಿಲ್ಲ ನನಗೆ, ಬಟ್ ಏನೇನಿತ್ತು ಸಕ್ಕತ್ತಾಗಿತ್ತು. ಲಾಸ್ಟಲ್ಲಿ ಒಬ್ಬಟ್ಟು ತಿಂದ್ಬಿಟ್ಟು ಇವಾಗ ನಿದ್ದೆ ಬರ್ತಿದೆ, ಹೇಳೋಕ್ಕೆ ನನಗೆ ಆಗ್ತಿಲ್ಲ. ಬಟ್ ನಿಮಗೆ ಸ್ಕಿಪ್ ಕವರ್ ಮಾಡಬೇಕು, ಅದಕ್ಕೆ ಸ್ಕಿಪ್ ಕವರ್ ಮಾಡೋಣ, ಆಮೇಲೆ ಹೋಗೋಣ ಅಲ್ಲಿ. ಮತ್ತು ವಂದೇ ಭಾರತ್ ಕ್ರಾಸಿಂಗ್ ಸ್ಕಿಪ್ಪು ಇದೆಯಲ್ಲ, ಅದು ಕವರ್ ಮಾಡಬೇಕು. ಇವಾಗ ಹೆಂಗೆ ಎದ್ದಿರ್ತೀನಿ ನನಗೆ ಗೊತ್ತಿಲ್ಲ ಗುರು, ನಿದ್ದೆ ಬರ್ತಿದೆ. ಹೆವಿಯಾಗಿ ಊಟ ಹೆವಿ ಆಯಿತು, ಸಕ್ಕತ್ತಾಯಿತು, ಹೆವಿಯಾಗಿ ಊಟ ಆಯಿತು.
ಸದ್ಯಕ್ಕೆ ನೀವು ನೋಡಿದ್ರಿ ಧಾರವಾಡ ರೈಲ್ವೆ ಸ್ಟೇಷನ್ ಕ್ರಾಸಿಂಗು. ಸೊ ನಾವು ಆ್ಯಕ್ಚುಲಿ ತುಂಬ ನಂದು ರುದ್ರಾವತಿ ತುಂಬ ಲಾಂಗ್ ಪ್ಲ್ಯಾನ್ ಇದೆ. ಇದು ಬೆಂಗಳೂರು ಟು ಉದಯಪುರ, ಮೈಸೂರು ಟು ಉದಯಪುರ ಮಾತ್ರ ಇಲ್ಲ. ನಾನು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೀನಿ, ಅವ್ರು ಮೈಸೂರಿಂದ. ತುಂಬ ಲಾಂಗ್ ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ಎಲ್ಲ ಏನು ಯಾವಾಗ ಹೇಳ್ತೀನಿ ಗೊತ್ತಾ, ದೌನ್ ಘಾಟ್ ಬರುತ್ತೆ ಬೆಳಗ್ಗೆ, ಅವಾಗ ನಿಮ್ಗೆ ತಿಳಿಸ್ತೀನಿ. ಅದು ಇದರಲ್ಲೇ ಬರುತ್ತೆ, ಈ ವಿಡಿಯೋ ಪಾಠ ಇರುತ್ತೆ. ಬಟ್ ಇವಾಗ ನಾನು ಸದ್ಯಕ್ಕೆ ಸೀಡಾದ ಹೋಗ್ತೀನಿ, ಯಾಕಂದರೆ RPF ಅವ್ರು ಬಂದಿದ್ದರು. ಅವ್ರು ಹೇಳಿದ್ರು ಫೋನ್ ಎಲ್ಲ ಬಿದ್ದೋಗ್ಬಿಡುತ್ತೆ, ನಿಮ್ಮದು ಹೆವಿ ಲಾಸ್ ಆಗಿಬಿಡುತ್ತೆ, ನೈಟ್ ಆಗಿಬಿಟ್ಟಿದೆ. ಸೊ ನೀವೊಂದು ಕೆಲಸ ಮಾಡಿ ಸೀಡಾದ್ರೆ ಹೋಗ್ಬಿಡಿ. ನಾವೊಂದು ಕೆಲಸ ಮಾಡೋಣ, ಇವಾಗ ತಿರ್ಗಾ ವಾಪಸ್ ಯಾವಾಗ ಬರೋಣ, ವಂದೇ ಭಾರತ್ ಕ್ರಾಸಿಂಗ್ ಆಗುತ್ತಲ್ಲ ಅವಾಗ ಬಂದು ನಿಮಗೆ ಹುಬ್ಳಿ ಪುಣೆ ಪುಣೆ ಹುಬ್ಳಿ ವಂದೇ ಭಾರತ್ ಕ್ರಾಸಿಂಗ್ ತೋರ್ಸೋಣ ನಿಮಗೆ. ಟ್ರೈನ್ ನಂಬರ್ 19668 ಸದ್ಯಕ್ಕೆ ತಲುಪಿದೆ ನಮ್ಮ ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮಿಂಗ್ 11 ಗಂಟೆಗೆ ಬಂದಿದ್ದೀವಿ. 11 ಗಂಟೆಗೆ ಇಲ್ಲಿಂದ ಹೊರಟೋ ಟೈಮು 11:07, ಯಾನಿ 2 ಮಿನಿಟ್ಸ್ ಸ್ಟಾಪ್ಸ್ ಅಷ್ಟೇ. ಸದ್ಯಕ್ಕೆ ಹೆವಿ ನಿದ್ದೆ ಬರ್ತಿದೆ. ನಾವು ಹೋಗ್ತೀವಿ ನಿದ್ದೆ ಮಾಡೋಕ್ಕೆ, ಯಾಕಂದರೆ ನಿಮಗೆ ಬೆಳಗ್ಗೆ ದೌಂದಾಜ್ ಕರ್ವ್ ತೋರಿಸ್ಬೇಕು, ಅದಾದಮೇಲೆ ಶಿನ್ವಾನೆ ಘಾಟ್ ತೋರಿಸ್ಬೇಕು. ಸೊ ಸದ್ಯಕ್ಕೆ ನಾನು ಇವಾಗ ಹೋಗ್ತೀನಿ ಮಲಕ್ಕೆ, ನಿಮ್ಗೆ ಸಿಗ್ತೀನಿ ಬೆಳಗ್ಗೆ. ಅಷ್ಟವರೆಗೂ ಶುಭರಾತ್ರಿ ಗುರುಗಳೇ. ಸೊ ಜಸ್ಟ್ ನೀವು ಲಾಸ್ಟ್ ಕ್ಲಿಪ್ಪಲ್ಲಿ ಕರ್ವ್ ನೋಡಿದ್ರಲ್ಲ ಫುಲ್ಲೊಂದು, ಅದೇ ಬಂದು ದೌಂದಜ್ ಕರ್ವು. ಏನು ಸಕ್ಕದಾಗಿ ಸೀನ್ಸ್ ಕಾಣಿಸೋದು ಆ್ಯಕ್ಚುಲಿ. ಸೊ ನೀವು ಈ ರೂಟಲ್ಲಿ ಬರ್ತಿದ್ರೆ ಮಿರಾಜ್ ಟು ಪುಣೆಗೆ, ಸೊ ಸತಾರ ಆದಮೇಲೆ ಈ ಕರ್ವ್ ಸಿಗುತ್ತೆ. ಸೊ ಅದು ಜ್ಞಾಪನ ಇಟ್ಕೊಡಿ, ನೋಡಬೇಕಂದ್ರೆ ನೀವು ನೋಡ್ಬೋದು. ಮತ್ತು ಇನ್ನೂ ಕ್ಲಿಪ್ಸ್ ಎಲ್ಲ ಬಾಕಿ ಇದೆ, ನಿಮ್ಗೆ ಅದು ತೋರಿಸೋಣ. ಸನ್ರೈಸ್ ಇನ್ನೂ ಪ್ರಾಪರಾಗಿ ಆಗಿಲ್ಲ, ಆ ಸನ್ರೈಸ್ ವ್ಯೂ ನಿಮ್ಗೆ ತೋರಿಸ್ಬೇಕಲ್ಲ. ಸೊ ನೀವು ದೌಂದ ಸ್ಟೇಷನ್ ನೋಡ್ಬೋದು. ಈ ಸ್ಟೇಷನ್ ಮುಂಚೆ ಆಗ್ತಾ ಬರುತ್ತೆ.
ಇದು ನಮ್ಮನ್ನ ಸದ್ಯಕ್ಕೆ ಔಟ್ರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ, ಪುಣೆ ಔಟ್ರಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದರೆ ನಮ್ಮ ಟ್ರೈನು ಬಿಫೋರ್ ಟೈಮ್ ಇಲ್ಲಿ ಬಂದುಬಿಡ್ತು. ಸೊ ಅದಕ್ಕೆ ಇಲ್ಲಿ ನಿಂತಿದ್ದೀವಿ. ಇಲ್ಲಿ ನೀವು ಲೋಕೋ ಶೆಡ್ ನೋಡ್ಬೋದು. ನೋಡೋಣ ಎಷ್ಟು ಗಂಟೆಗೆ ತೊಗೊಂಡು ಹೋಗ್ತಾರೆ ಇವರು. ಆಲ್ಮೋಸ್ಟ್ ನಾವು ಆಲ್ರೆಡಿ 15-20 ಮಿನಿಟ್ಸಿಂದ ಇಲ್ಲಿ ನಿಂತ್ಕೊಂಡಿದ್ದೀವಿ. ಇದು ಸದ್ಯಕ್ಕೆ ನಾವು ಪುಣೆ ಔಟ್ರಿಂದ ಡಿಪಾರ್ಟ್ ಆಗಿಬಿಟ್ಟಿದ್ದೀವಿ. ಇವಾಗ ನಾವು ಅಪ್ರೋಚ್ ಹೊಡಿತಿದ್ದೀವಿ ಪುಣೆ ಜಂಕ್ಷನ್ಗೆ. ಅಲ್ಲಿ ನೋಡ್ಬೋದು ಟ್ರೈನ್ ಕ್ಲೀನಿಂಗ್ದು. ಸೊ ಈ ಸದ್ಯಕ್ಕೆ ನೀವು ನೋಡಿದ್ರಿ ನಾವು ರೀಚ್ ಆಗಿಬಿಟ್ಟಿದ್ರಿ ಪುಣೆ ಜಂಕ್ಷನ್ಗೆ. ಬರೋ ಟೈಮು 8:05 ಬಂದಿದ್ದೀವಿ. 8:15ಗೆ ಔಟ್ರಲ್ಲಿ ಬಂದು ಇವ್ನು ಡಿಲೇ ಮಾಡಿಬಿಡ್ತಿದ್ದಾನೆ, ನನಗೆ ಅದು ಅರ್ಥ ಆಗ್ತಿಲ್ಲ. ಸೊ ಇಲ್ಲಿ ಬರೋ ಟೈಮ್ 8:05, ಹೊರಟೋ ಟೈಮ್ 8:15. ಸೊ 10 ಮಿನಿಟ್ಸ್ ಸ್ಟಾಪ್ ಇದೆ. ನೋಡೋಣ ಇವಾಗ ಎಷ್ಟು ನಿಮಿಷ ಸ್ಟಾಪ್ ಕೊಡ್ತಾನೆ. ಮತ್ತು ನೀವು ಶಿನ್ವಾನಿ ಘಾಟು ಮತ್ತು ದೌಂದಾಜು ಕರ್ವ್ ನೋಡಿದ್ರಲ್ಲ, ಸಕ್ಕದಾಗಿತ್ತು ಗುರು. ಸನ್ರೈಸ್ ಅಂತೂ ಇನ್ನೂ ಸಕ್ಕದಾಗಿತ್ತು. ಮತ್ತು ಇದು ನಮ್ಮ ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಮೈಸೂರು ಉದಯ್ಪುರ್ ಪ್ಯಾಲೇಸ್ ಕ್ವೀನ್ ಹಮ್ಸಫರು ಪಾರ್ಟ್ 1 ಜರ್ನಿ ಇಲ್ಲೇ ಎಂಡ್ ಮಾಡ್ತೀನಿ. ಯಾಕಂದರೆ ತುಂಬ ಲಾಂಗ್ ವೀಡಿಯೋ ಆಗಿಬಿಟ್ಟಿದೆ. ಪಾರ್ಟ್ 2 ಜರ್ನಿ ಇವಾಗ ಬರುತ್ತೆ. ಪಾರ್ಟ್ 2ಅಲ್ಲಿ ನಿಮಗೆ ಖಂಡಾಲ ಘಾಟ್ಸ್ ತೋರಿಸ್ತೀನಿ. ಅದಾದಮೇಲೆ ನಿಮಗೆ ಮುಂಬೈ ಅಹಮದಾಬಾದ್ ಮೇನ್ ಲೈನಲ್ಲಿ ಕ್ರಾಸಿಂಗ್ಸು, ಓವರ್ಟೇಕ್ಸು, ಸೂಪರ್ ಫಾಸ್ಟ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ಮತ್ತು ಇನ್ನು ಕಲ್ಯಾಣ ಎಲ್ಲ ಬರೋದು ಬಾಕಿ ಇದೆ. ಮತ್ತು ಈ ನಮ್ಮದು ಪ್ಯಾಲೇಸ್ ಕ್ವೀನ್ ಹಮ್ಸಫರ್ ಇದೆಯಲ್ಲ, ಇದು ಟೋಟಲಿ 5 ಸ್ಟೇಟ್ಸಿಂದ ಕ್ರಾಸ್ ಆಗೋದು. ಒಂದು ನಮ್ಮ ಕರ್ನಾಟಕ ಇತ್ತು, ಇವಾಗ ನಾವು ಮಹಾರಾಷ್ಟ್ರಲ್ಲಿದ್ದೀವಿ. ತಿರ್ಗಾ ಸೆಕೆಂಡ್ ಪಾರ್ಟಲ್ಲಿ ನಿಮ್ಮ ಮಹಾರಾಷ್ಟ್ರ ಕಾಣಿಸುತ್ತೆ. ಅದಾದಮೇಲೆ ನಾವು ಗುಜರಾತ್ಗೆ ಹೋಗ್ತೀವಿ. ಸೊ ಗುಜರಾತ್ ಬಂದು ನಮ್ಮದು 3rd ಆಗುತ್ತೆ. ಮಧ್ಯಪ್ರದೇಶ ತಿರ್ಗಾ ನಾವು ಹೋಗ್ತೀವಿ ರತ್ಲಾಮ್ ಕಡೆ 4th ಸ್ಟೇಟು. ಅದಾದಮೇಲೆ ನಾವು ಹೋಗ್ತೀವಿ ರಾಜಸ್ಥಾನ್ಗೆ 5th ಸ್ಟೇಟು. ಸೊ 5 ಸ್ಟೇಟ್ಸ್ ಕ್ರಾಸ್ ಆಗುತ್ತೆ ನಮ್ಮದು. ನೆಕ್ಸ್ಟ್ 3 ಸ್ಟೇಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೀನಿ. ಮತ್ತು 5 ಸ್ಟೇಟ್ ಹೇಳ್ದಲ್ಲ ನಿಮಗೆ. ಇನ್ನು ಪ್ಲ್ಯಾನ್ ಹೇಳೋಕೆ ಹೋದರೆ ನಾವು ಸ್ಟಾರ್ಟ್ ಮಾಡಿರೋದು ಬೆಂಗಳೂರಿಂದ ಉದಯ್ಪುರ್ಗೆ. ಅಲ್ಲಿಂದ ನಾವು ಹೋಗೋದು ದಿಲ್ಲಿಯಿಂದ ಕಾಲ್ಕಾಯಿಂದ ಶಿಮ್ಲಾಯಿಂದ ತಿರ್ಗಾ ಕಾಲ್ಕಾ ಇಲ್ಲಾಂದರೆ ಚಂಡೀಗಢ, ಅಲ್ಲಿಂದ ತಿರ್ಗಾ ಡಿಲ್ಲಿಯಿಂದ ಮುಂಬೈ. ಇದೊಂದು ಸೀರೀಸ್ ಬರ್ತಿದೆ ನಿಮಗೆ. ಮುಂಬೈಯಿಂದ ಬ್ಯಾಂಗ್ಳೂರು ತಿರ್ಗಾ ಬರ್ತೀನಿ. ಸೊ ಈ ಸೀರೀಸ್ ಜೊತೆ ನೀವು ಕಂಟಿನ್ಯೂ ಆಗಿರಿ. ನಿಮ್ಗೆ ತುಂಬ ಒಳ್ಳೆ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ ನಾನು. ಏನಾದರೂ ಇಷ್ಟ ಆದರೆ ನಿಮ್ಗೆ ಗೊತ್ತಲ್ಲ ಏನು ಮಾಡಬೇಕು, ಒಂದು ಕಮೆಂಟ್ ಆಗಿಬಿಡಿ ಇಷ್ಟ ಆಯಿತು ಅಂತ. ಐ ಹೋಪ್ ನಿಮ್ಗೆ ಈ ಪಾರ್ಟ್ ಇಷ್ಟ ಆಗಿರ್ಬೋದು. ಈ ಪಾರ್ಟ್ ಇಷ್ಟ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವೀಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೇನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ನಾನು ಆಲ್ರೆಡಿ ನಿಮ್ಗೆ ಹೇಳ್ತೀನಿ, ನಾನೊಬ್ಬ UP ಹುಡುಗ. ನನಗೆ ಕನ್ನಡ ಪದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಸೊ ಐ ಆಮ್ ರಿಯಲಿ ಸಾರಿ ಏನಾದರೂ ಮಿಸ್ಟೇಕ್ ಮಾಡಿದರೆ. ಸರಿ, ಮತ್ತು ನಿಮ್ಗೆ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗರ್ಗೂ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.